ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದೇವರ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ದೇವರ ಜೂನಿಯರ್ NTR ಅಭಿನಯದ ಸಿನಿಮಾ ಪ್ರಪಂಚದಾದ್ಯಂತ ಈ ಸಿನಿಮಾ 27ನೇ ತಾರೀಕು ಅಂದರೆ ನಾಡಿದ್ದು ರಿಲೀಸ್ ಆಗಲಿದೆ, ಶುಕ್ರವಾರದಂದು. ಹೀಗಿರಬೇಕಾದ್ರೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾಗೆ ಭರ್ಜರಿಯಾದಂತಹ ಚಿತ್ರಮಂದಿರಗಳು ಹಾಗೆ ಭರ್ಜರಿಯಾದ ಪ್ರದರ್ಶನಗಳು ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಭರ್ಜರಿಯಾದಂಥ ಟಿಕೆಟ್ ಸೇಲ್ ಕೂಡ ಆಗ್ತಾ ಇದೆ. ಇವೆಲ್ಲದರ ಮಧ್ಯೆ ನಮ್ಮ ರಾಜಧಾನಿ ಬೆಂಗಳೂರು, ನಮ್ಮ ಕನ್ನಡ ಚಿತ್ರರಂಗ ಅಂತ ಹೇಳಿದ ಕೂಡಲೇ ಮೊದಲಿಗೆ ಬರೋದು ಮುಖ್ಯ ಚಿತ್ರಮಂದಿರ. ಈ ಮುಖ್ಯ ಚಿತ್ರಮಂದಿರ ಎಲ್ಲಿದೆ ಅಂತ ಕೇಳಿದ್ರೆ ಗಾಂಧಿನಗರ. ಈ ಗಾಂಧಿನಗರದಲ್ಲಿ ಇರುವಂಥ ಚಿತ್ರಮಂದಿರಗಳೇ ಮುಖ್ಯ ಚಿತ್ರಮಂದಿರ. ಈ ಮುಖ್ಯ ಚಿತ್ರಮಂದಿರಗಳ ಪೈಕಿ ಎಷ್ಟು ಚಿತ್ರಮಂದಿರಗಳಲ್ಲಿ ದೇವರ ಸಿನಿಮಾ ಪ್ರದರ್ಶನ ಕಾಣುತ್ತೆ ಅಂತ ಕೇಳಿದ್ರೆ 3 ಚಿತ್ರಮಂದಿರಗಳಲ್ಲಿ ದೇವರ ಸಿನಿಮಾ ದಿನ 17 ಪ್ರದರ್ಶನಗಳಲ್ಲಿ ವಿವಿಧ ಭಾಷೆಯಲ್ಲಿ ಪ್ರದರ್ಶನ ಕಾಣಲಿದೆ. ಕನ್ನಡ, ತೆಲುಗು ಹಾಗೆ ಹಿಂದಿ ಭಾಷೆಗಳಲ್ಲಿ ಗಾಂಧಿನಗರದಲ್ಲಿ ದೇವರ ಸಿನಿಮಾ ಅಬ್ಬರಿಸುವುದಕ್ಕೆ ಸಜ್ಜಾಗಿದೆ. ಹಾಗಂದ ಮಾತ್ರಕ್ಕೆ ರಾಜಧಾನಿ ಬೆಂಗಳೂರಿನಲ್ಲಿ ಕೇವಲ 3 ವರ್ಷನಲ್ಲಷ್ಟೇ ಪ್ರದರ್ಶನ ಕಾಣುತ್ತಾ ಅಂತ ಕೇಳಿದ್ರೆ ಇಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಒಟ್ಟು 5 ಭಾಷೆಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೆ ಹಿಂದಿ ಭಾಷೆಗಳಲ್ಲಿ. ಹೀಗಿರ್ಬೇಕಾದ್ರೆ ಗಾಂಧಿನಗರದ ಮುಖ್ಯ ಚಿತ್ರಮಂದಿರಗಳಾದಂತಹ ಭೂಮಿಕಾ, ನರ್ತಕಿ ಹಾಗೆ ಅಭಿನಯ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಮೊದಲಿಗೆ ತೆಲುಗು ಸಿನಿಮಾ ಆಗಿರೋದ್ರಿಂದಾಗಿ ತೆಲುಗು ವರ್ಷನ್ನ ದೇವರ ಸಿನಿಮಾ ಎಲ್ಲಿ ಪ್ರದರ್ಶನ ಕಾಣುತ್ತೆ ಅಂತ ಕೇಳಿದ್ರೆ ಭೂಮಿಕಾ ಚಿತ್ರಮಂದಿರ. ಪಕ್ಕಾ ತೆಲುಗು ಸೆಂಟರ್, ಒಂದು ಕಾಲದಲ್ಲಿ ಇದು ಪಕ್ಕಾ ಕನ್ನಡ ಸೆಂಟರ್ ಆಗಿತ್ತು. ಆ ಸಂದರ್ಭದಲ್ಲಿ ಈ ಚಿತ್ರಮಂದಿರದ ಹೆಸರು ಸ್ಟೇಟ್ಸ್. ಅದರ ಪ್ರಸ್ತುತ ಈ ಚಿತ್ರಮಂದಿರ ಭೂಮಿಕಾ ಅನ್ನೋ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಪಕ್ಕಾ ತೆಲುಗು ಸೆಂಟರ್ ಆಗಿ ಪರಿವರ್ತನೆಗೊಂಡಿದೆ. ಹೀಗಿರಬೇಕಾದ್ರೆ ಈ ಚಿತ್ರಮಂದಿರದಲ್ಲಿ ದೇವರ ಸಿನಿಮಾ ಎಷ್ಟು ಪ್ರದರ್ಶನಗಳಲ್ಲಿ ಪ್ರೇಕ್ಷಕರಿಗೆ ಮನರಂಜನೆಯ ರಸದೂತನ ನೀಡುತ್ತೆ ಅಂತ ಕೇಳಿದ್ರೆ ಬರೋಬ್ಬರಿ 7 ಪ್ರದರ್ಶನ. ಬೆಳಗ್ಗೆ 4 ಗಂಟೆಯಿಂದಲೇ ಇಲ್ಲಿ ಸಿನಿಮಾದ ಪ್ರದರ್ಶನ ಆರಂಭವಾಗುತ್ತೆ. ಅದಾದ ಬೆಳಿಗ್ಗೆ 7 ಗಂಟೆ, ಬೆಳಗ್ಗೆ 10:10, ಮಧ್ಯಾಹ್ನ 1:15, ಸಂಜೆ 4:20, ರಾತ್ರಿ 7:30 ಹಾಗೆ ರಾತ್ರಿ 10:45. ಬೆಳಗ್ಗೆ 4 ಗಂಟೆ ಪ್ರದರ್ಶನಕ್ಕೆ ಬಾಲ್ಕನಿ ದರ 500 ರೂಪಾಯಿ. ಆಲ್ಮೋಸ್ಟ್ ಫುಲ್ ಆಗಿದೆ. ಮಿಡಲ್ ಅಂದರೆ ಕೆಳ ದರ್ಜೆ 400 ರೂಪಾಯಿ. 7 ಗಂಟೆ 350. ಅದಾದ ಬಳಿಕ 10 ಗಂಟೆ ಅಲ್ಲ, ನಿಮಗೆ ಸಾಮಾನ್ಯವಾಗಿ 250 ರೂಪಾಯಿ 10 ಗಂಟೆ ನಂತರದ ಪ್ರದರ್ಶನ. ಇದು ಗಾಂಧಿನಗರದ ಭೂಮಿಕಾ ಚಿತ್ರಮಂದಿರದಲ್ಲಿ ದೇವರ ಸಿನಿಮಾಗೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅನ್ನೋದರ ಒಂದು ಸಣ್ಣ ಝಲಕ್. ಇನ್ನು ಕನ್ನಡ ವರ್ಷನ್ ನೋಡೋದಾದ್ರೆ ನರ್ತಕಿ ಚಿತ್ರಮಂದಿರ ಒಂದು ಕಾಲದ ಹಿಂದಿ ಸೆಂಟರ್. ಆದರೆ ಇತ್ತೀಚಿನ ತಲೆಮಾರಿಗೆ ಇದು ಹಿಂದಿ ಸೆಂಟರ್ ಆಗಿತ್ತಾ ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕ ಕಾಡುತ್ತೆ. ಯಾಕಂತ ಹೇಳಿದ್ರೆ ಕನ್ನಡ ಸಿನಿಮಾಗಳು, ಅದರಲ್ಲಿ ಕನ್ನಡದ ಸ್ಟಾರ್ ನಟರ ಸಿನಿಮಾಗಳಂತ ಹೇಳಿದ ಕೂಡಲೇ ಮೊದಲಿಗೆ ನೆನಪಾಗೋದು ನರ್ತಕಿ. ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ನೆಚ್ಚಿನ ಚಿತ್ರಮಂದಿರ. ಇಲ್ಲಿ ದೇವರ ಸಿನಿಮಾ ಕನ್ನಡ ವರ್ಷನ್ನಲ್ಲಿ ಪ್ರದರ್ಶನ ಕಾಣುತ್ತೆ. ಸ್ವಲ್ಪ ತಿಂಗಳುಗಳ ಹಿಂದೆ ಇಲ್ಲಿ ಹಿಂದಿ ಸಿನಿಮಾಗಳು, ತೆಲುಗು ಸಿನಿಮಾಗಳ ಪ್ರದರ್ಶನ ಆಗ್ತಾ ಇತ್ತು. ಕಾರಣ ನಮ್ಮಲ್ಲಿ ಹೇಳುವಂತ ಯಾವುದೇ ಸಿನಿಮಾಗಳು ಬಾರದೆ ಇರೋದೇ ಇದಕ್ಕೆ ಕಾರಣ. ಇರಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇದೀಗ ಈ ಚಿತ್ರಮಂದಿರದಲ್ಲಿ ಕನ್ನಡದ ದೇವರ ಸಿನಿಮಾ ಪ್ರದರ್ಶನ ಕಾಣುತ್ತೆ ದಿನ 5 ಆಟಗಳಲ್ಲಿ. ಬೆಳಗ್ಗೆ 10:15, ಮಧ್ಯಾಹ್ನ 1:20, ಸಂಜೆ 4:30, ರಾತ್ರಿ 7:40 ಹಾಗೆ ರಾತ್ರಿ 10:45. ಇನ್ನು ಅಭಿನಯ ಚಿತ್ರಮಂದಿರ ಹಿಂದಿನಿಂದಲೂ ಕೂಡ ಹಿಂದಿ ಸೆಂಟರ್. ಹಾಗಂದ ಮಾತ್ರಕ್ಕೆ ಕೇವಲ ಹಿಂದಿ ಸಿನಿಮಾಗಳಷ್ಟೇ ಇಲ್ಲಿ ಪ್ರದರ್ಶನ ಕಾಣುತ್ತಾ ಇಲ್ಲ, ಒಂದಿಷ್ಟು ಕನ್ನಡ ಸಿನಿಮಾಗಳು ಕೂಡ ಪ್ರದರ್ಶನ ಕಂಡಿದೆ. ಅಣ್ಣವರ ಒಂದಿಷ್ಟು ಸಿನಿಮಾಗಳು ಇಲ್ಲಿ ದಾಖಲೆ ಪ್ರದರ್ಶನವನ್ನು ಕೂಡ ಕಂಡಿದೆ. ಇಲ್ಲಿ ಹಿಂದಿ ವರ್ಷನ್ನ ದೇವರ ಸಿನಿಮಾ ದಿನ 5 ಆಟಗಳಲ್ಲಿ ಪ್ರದರ್ಶನ ಕಾಣುತ್ತೆ. ಬೆಳಗ್ಗೆ 10 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಂಜೆ 4:15 ಹಾಗೆ ರಾತ್ರಿ 7:30, ಮತ್ತೊಂದು ರಾತ್ರಿ 10:45. ಒಟ್ಟು ಅಭಿನಯ ಚಿತ್ರಮಂದಿರದಲ್ಲಿ ದಿನ 5 ಆಟ. ಅಭಿನಯದಲ್ಲಿ 5, ನರ್ತಕಿಯಲ್ಲಿ 5 ಹಾಗೆ ಭೂಮಿಕಾದಲ್ಲಿ 7 ಪ್ರದರ್ಶನ. ಒಟ್ಟು ಗಾಂಧಿನಗರದಲ್ಲಿ ದೇವರ ಸಿನಿಮಾಗೆ ಸಿಕ್ಕಿರೋದು ಬರೋಬ್ಬರಿ 17 ಪ್ರದರ್ಶನ. ಒಟ್ಟು 3 ಚಿತ್ರಮಂದಿರ, ಒಂದೊಂದು ಚಿತ್ರಮಂದಿರದಲ್ಲಿ ಒಂದೊಂದು ವರ್ಷನ್. ಈ ಪೈಕಿ ಅತಿ ಹೆಚ್ಚು ಪ್ರದರ್ಶನ ಸಿಕ್ಕಿರೋದು ತೆಲುಗು ವರ್ಷನ್ನ ದೇವರ ಸಿನಿಮಾಗೆ. ನಮಸ್ಕಾರ.